ವಿದ್ಯಾರ್ಥಿಗಳೇ 8ನೇ ತರಗತಿ ಪದ್ಯಭಾಗ ಬೇವು ಬೆಲ್ಲದೊಳಿ ಇಡಿಯನ್ನು ಫಲ ಅನ್ನೋ ಪಾಠದ ಪದ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಪುರಂದರದಾಸರ ಅಂಕಿತ ಯಾವುದು ಅಂತ. ಇದಕ್ಕುತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಅಂತ. ಇನ್ನು ಎರಡನೇ ಪ್ರಶ್ನೆ, ಜಪದ ಫಲ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಅಂತ. ಜಪದ ಫಲ ಸಿಗಬೇಕಾದರೆ ನಾವು ಕಪಟತನವನ್ನು ಬಿಡಬೇಕು ಅಂತ. ಇನ್ನು ಮೂರನೇ ಪ್ರಶ್ನೆ, ಮಂತ್ರ ಪಠಣೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಅಂತ. ಇದಕ್ಕೆ ಉತ್ತರ ಮಂತ್ರ ಪಠಣೆಯ ಫಲ ಸಿಗಬೇಕಾದರೆ ಮನುಜ ಕುಟಿಲತೆಯನ್ನು ಬಿಡಬೇಕು ಅಂತ. ಇನ್ನು ನಾಲ್ಕನೇ ಪ್ರಶ್ನೆ, ಗೀತೆಯನ್ನು ಓದಿದ ಫಲ ಯಾವಾಗ ದೊರೆಯುತ್ತದೆ ಅಂತ. ಘಾತಕತನವನ್ನು ಬಿಟ್ಟಾಗ ಮಾತ್ರ ಗೀತೆಯನ್ನು ಓದಿದ ಫಲ ದೊರೆಯುತ್ತೆ ಅಂತ. ಇನ್ನು ಎರಡನೇ ಹೆಡ್ಡಿಂಗು, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲ ಏನು ಅಂತ. ತಂದೆ ತಾಯಿಯರ ಮನಸ್ಸನ್ನು ನೋಯಿಸದೆ ಅವರ ಪ್ರೀತಿ ವಾತ್ಸಲ್ಯಗಳಿಂದ ಮಾತನಾಡಿಸುತ್ತಾ ಅವರಿಗೆ ಕಷ್ಟ ಕೊಡದೆ ಅವರು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಮಕ್ಕಳೇ ಮಾಡಿ ಅವರು ಆಯಾಸಗೊಳ್ಳದಂತೆ ಸಂತೋಷ ನೆಮ್ಮದಿಯಿಂದ ಇರುವಂತೆ ನೋಡಿಕೊಂಡರೆ ಯಾತ್ರೆ ಮಾಡಿದ ಫಲ ಸಿಗುವುದು. ಇಷ್ಟು ಮಾತ್ರವಲ್ಲದೆ ಘಾತಕತನವನ್ನು ಬಿಡೋದ್ರಿಂದ ಭಗವದ್ಗೀತೆಯನ್ನು ಓದಿದ ಪುಣ್ಯ ಫಲ ಸಿಗುತ್ತೆ ಅಂತ. ಇನ್ನು ಎರಡನೇದು, ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಅಂತ. ಇದಕ್ಕೆ ಉತ್ತರ ಮೋಸ ವಂಚನೆ ಮಾಡದೆ ನಿಯತ್ತಿನಿಂದ ಕಾರ್ಯಗಳನ್ನು ಮಾಡಿದಾಗ ಜಪದ ಫಲ ಸಿಗುತ್ತದೆ. ಯಾವಾಗಲೂ ಸಿಡುಕುವುದನ್ನು, ರೇಗುವುದನ್ನು, ಸಿಟ್ಟು ಮಾಡಿಕೊಳ್ಳದೆ, ಶಾಂತಿ ಇಲ್ಲದೆ, ಭಕ್ತಿ ಇಲ್ಲದೆ ಉಪವಾಸ ವ್ರತ ಮಾಡಿದರೆ ಅದರ ಫಲ ಸಿಗೋದಿಲ್ಲ ಅನ್ನೋದಾಗಿದೆ. ಇನ್ನು ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯಿರಿ ಅಂತ. ಮಂತ್ರವ ಪಠಣೆ ಮಾಡಿದರೆ ಏನು ಫಲ ಅಂತ. ಇದರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಇದರ ಸಂದರ್ಭ ಮೋಸ ವಂಚನೆಯನ್ನು ಬಿಡದೇ ಇರತಕ್ಕಂಥ ಕುಜನರು ಅಂದರೆ ಕೆಟ್ಟ ಜನರು ಮಂತ್ರವನ್ನು ಪಠನೆ ಮಾಡಿದ್ರೆ ಏನು ಫಲ ಎಂದು ಹೇಳೋ ಸಂದರ್ಭದಲ್ಲಿ ಪ್ರಸ್ತುತ ಈ ವಾಕ್ಯವನ್ನು ಹೇಳಿದ್ದಾರೆ. ಇನ್ನು ಇದರ ಸ್ವಾರಸ್ಯ ನೋಡೋದಾದರೆ, ಸಮಾಜದಲ್ಲಿ ಕೆಲವರು ಇನ್ನೊಬ್ಬರಿಗೆ ಮೋಸ ಮಾಡುತ್ತಾ ವಂಚಿಸುತ್ತಾ ಮುಗ್ಧರ ಒಳ್ಳೆಯತನವನ್ನು ದುರುಪಯೋಗ ಪಡಿಸ್ಕೊಂಡು ಇರುವಂಥ ಕೆಟ್ಟ ಜನರು ಯಾವುದೇ ದೇವರ ಮಂತ್ರವನ್ನು ಓದಿದರೂ ಪ್ರಯೋಜನ ಆಗೋದಿಲ್ಲ. ದೇವರನ್ನು ಮೆಚ್ಚಿಸಲು ಮಂತ್ರ ಪಠಣೆ ಭಕ್ತಿಯ ಒಂದು ಮಾರ್ಗ. ಆದರೆ ಜನರನ್ನು ಮೋಸಗೊಳಿಸುತ್ತಾ ವಂಚಿಸುತ್ತಾ ಬದುಕುತ್ತಾ ಇರುವವರು ಯಾವುದೇ ಮಂತ್ರ ಓದಿದರೂ ಪ್ರಯೋಜನ ಇಲ್ಲ ಎಂಬುದಾಗಿ ದಾಸರು ಹೇಳಿದ್ದಾರೆ. ಇನ್ನು ಇದರ ವಿಶೇಷತೆ, ದಾಸರು ನಿಜವಾದ ಮಂತ್ರ ಪಠಣ ಭಕ್ತಿಯ ಮಾರ್ಗ ಅಂತ ಹೇಳಿ ಸೂಚಿಸಿದ್ದಾರೆ. ಮಾತಾಪಿತರು ಬಳಲಿಸುವಾತನು ಅಂತ. ಇನ್ನು ಇದರ ಉತ್ತರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ತಂದೆ ತಾಯಿಯವರ ಮನಸ್ಸನ್ನು ನೋಯಿಸಬಾರ್ದು. ಈಗಾಗಲೇ ಬಳಲಿರುವ ಅವರನ್ನು ಮತ್ತಷ್ಟು ಬಳಲಿಸಿ ನೋಯಿಸಬಾರ್ದು. ಅವರಿಗೆ ಸಾಕಷ್ಟು ಗೌರವ ಕೊಡಬೇಕು. ತಂದೆ ತಾಯಿಯನ್ನು ಪ್ರೀತಿಸದ ಗೌರವಿಸದ ಮಕ್ಕಳು ಯಾತ್ರೆಯನ್ನು ಮಾಡಿದ್ರೆ ಅದರ ಫಲ ಖಂಡಿತ ದೊರಕದು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ್ದಾರೆ. ಇನ್ನು ಇದರ ಸ್ವಾರಸ್ಯ, ಮಾತಾಪಿತರನ್ನು ಅಂದರೆ ತಂದೆ ತಾಯಿಯರನ್ನು ಪ್ರೀತಿಯಿಂದ ಮಕ್ಕಳು ನೋಡಿಕೊಳ್ಬೇಕು. ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಶಾಂತಿ, ನೆಮ್ಮದಿ, ವಿಶ್ರಾಂತಿ ಬೇಕು. ಹೀಗಾಗಿ ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ದುಡಿಯಲು ಬಿಡದೆ ಅವರ ಬೇಕು ಬೇಡಗಳನ್ನು ಮಕ್ಕಳಾದವರು ನೋಡಿಕೊಳ್ಬೇಕು. ತಂದೆ ತಾಯಿಯನ್ನು ಬಳಸುವಾತ ಯಾವುದೇ ತೀರ್ಥಯಾತ್ರೆ ಮಾಡಿದ್ರೂ ಫಲವಿಲ್ಲ ಎಂಬುದಾಗಿ ದಾಸರು ಈ ಸಾಲನ್ನು ಹೇಳಿದ್ದಾರೆ. ಇನ್ನು ಇದರ ವಿಶೇಷತೆ, ಮಾತಾಪಿತರ ಬಗ್ಗೆ ಮಕ್ಕಳ ಕರ್ತವ್ಯವನ್ನು ದಾಸರು ತಿಳಿಸ್ಕೊಟ್ಟಿದ್ದಾರೆ. ಯಾವ ಯಾತ್ರೆಯನ್ನೂ ಮಾಡದೆ ತಂದೆ ತಾಯಿಯರನ್ನು ನೋಯಿಸದೆ ಅವರನ್ನು ನೋಡಿಕೊಂಡರೆ ಭಗವಂತ ಮೆಚ್ಕೊಳ್ತಾನೆ ಅನ್ನೋದು ದಾಸರು ಹೇಳಿದ್ದಾರೆ. ಇನ್ನು ಮೂರನೇ ಸಂದರ್ಭ, ಸ್ನಾನವ ಮಾಡಿದರೆ ಏನು ಫಲ ಅಂತ. ಇದರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿದ ಬೇವು ಬೆಲ್ಲದೊಳಿಡೇನು ಫಲ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮಾಡಬಾರದ ಪಾಪದ ಕೆಲಸಗಳನ್ನು ಮಾಡಿ ಆ ಪಾಪಗಳನ್ನು ಕಳೆದುಕೊಳ್ಳಲು ಪವಿತ್ರ ನದಿಗಳಲ್ಲಿ ಮಿಂದು ಬಂದರೆ ಯಾವ ಫಲವೂ ದೊರೆಯೋದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲನ್ನು ಪುರಂದರದಾಸರು ಬರೆದಿದ್ದಾರೆ. ಇದರ ಸ್ವಾರಸ್ಯ, ಬಹಳವಾಗಿ ಕೆಟ್ಟ ಕೆಲಸಗಳನ್ನು ಮಾಡೋದು, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮುಗ್ಧರನ್ನು ವಂಚಿಸೋದು, ಬಡವರ ಮೇಲೆ ಅತ್ಯಾಚಾರ ಮಾಡೋದು, ಇತರರನ್ನು ಕೆಟ್ಟ ಮಾತುಗಳಿಂದ ಅವಮಾನ ಮಾಡೋದು, ಹೀಗೆ ಮಾಡಬಾರದ ಹೀನ ಕೃತ್ಯಗಳನ್ನು ಮಾಡಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿದ ಪಾಪಗಳು ಖಂಡಿತ ತೊಳೆದು ಹೋಗೋದಿಲ್ಲ ಎಂಬುದಾಗಿ ದಾಸರು ತಿಳಿಸಿದ್ದಾರೆ. ಇನ್ನು ಇದರ ವಿಶೇಷತೆ ಅಂತಂದರೆ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಪುಣ್ಯದ ಕೆಲಸ ಎಂಬ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿದೆ. ಹಾಗೆಂದು ಪಾಪಕರ್ಮವ ಮಾಡಿ ಪುಣ್ಯ ನದಿಗಳನ್ನು ಸ್ನಾನ ಮಾಡಿ ಅಂದರೆ ಪಾಪಕರ್ಮ ಮಾಡಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಬಂದರೆ ಅದರ ಪುಣ್ಯ ಫಲ ಖಂಡಿತ ಸಿಗೋದಿಲ್ಲ ಅಂತೇಳಿ ಇಲ್ಲಿ ದಾಸರು ಹೇಳಿದ್ದಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯೋದು ಯಾವಾಗ, ವಿವರಿಸಿ ಅಂತ ಕೊಟ್ಟಿದ್ದಾರೆ.
ಫಲ ದೊರೆಯಬೇಕಾದರೆ ಕೆಳಕಂಡ ಸತ್ಕರ್ಮಗಳನ್ನು ಮಾಡಬೇಕು. ಮನುಷ್ಯನಾದವನು ಯಾರಿಗೂ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ತಂದೆ ತಾಯಿಯರನ್ನು ಪೂಜ್ಯ ಭಾವನೆಯಿಂದ ನೋಡ್ಕೊಳ್ಬೇಕು, ಅವರಿಗೆ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋಬೇಕು, ಅವರಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನೋಯಿಸಬಾರ್ದು, ಯಾರೇ ಆದರೂ ಸರಿ ಅವಮಾನ ಮಾಡಬಾರ್ದು, ಬಡವರನ್ನು ಮುಗ್ಧರನ್ನು ಹೀಯಾಳಿಸೋದಾಗಲಿ ಅವಮಾನ ಮಾಡುವುದಾಗಲಿ ತಿರಸ್ಕಾರದಿಂದಾಗಲಿ ನೋಡಬಾರ್ದು, ಅಂಗವಿಕಲರ ಬಗ್ಗೆ ವಯೋವೃದ್ಧರ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಬೇಕು, ಅವರ ಮೇಲೆ ಘಾತಕತನವನ್ನು ತೋರಬಾರ್ದು, ಎಂತಹ ಸಂದರ್ಭ ಬಂದರೂ ಸುಳ್ಳು ಹೇಳಬಾರ್ದು, ಹೀನ ಕೃತ್ಯಗಳನ್ನು ಮಾಡಬಾರ್ದು, ಯಾವಾಗಲೂ ಮುಖ ಗಂಟು ಹಾಕಿಕೊಂಡು ಬೇರೆಯವರ ಮೇಲೆ ಸಿಡುಕಬಾರ್ದು, ಮಾತಿಗೆ ಕೋಪ ಮಾಡಿಕೊಳ್ಬಾರ್ದು, ಯಾವುದೇ ಕೆಲಸ ಮಾಡಿದರೂ ಪ್ರಾಮಾಣಿಕವಾಗಿ ಮಾಡಬೇಕು, ಅದಕ್ಕೆ ಫಲಾಪೇಕ್ಷೆನ ಮಾಡಬಾರ್ದು, ಮನಸ್ಸಿನಲ್ಲಿ ನಿರ್ಮಲ ಭಕ್ತಿ ಇರಬೇಕು. ಪರಿಶುದ್ಧವಾದ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ. ಎಂದಿಗೂ ದುರ್ಜನರ ಸಂಘ ಮಾಡಬಾರ್ದು, ಉತ್ತಮರ ಸಹವಾಸದಲ್ಲಿದ್ದು ಮಂತ್ರಪಠಣೆ ಜಪ ತಪ ಮಾಡಬೇಕು, ಉತ್ತಮವಾದ ಕೆಲಸ ಮಾಡಿ ದೀನರಿಗೆ ದುರ್ಬಲರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು, ಸದಾಕಾಲ ಮನದಲ್ಲಿ ವಿಠಲನ ಅಂದರೆ ಪಾಂಡುರಂಗ ವಿಠಲನ ನೆನಿಬೇಕು, ದೇವರು ಮೆಚ್ಚುವಂಥ ಕೆಲಸ ಮಾಡಬೇಕು, ಆಗಾಗ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನ ಮಾಡಬೇಕು, ಸಹಸ್ರನಾಮ ಮುಂತಾದವುಗಳನ್ನು ಭಕ್ತಿಯಿಂದ ಪಠಿಸಬೇಕು. ಇದರಿಂದ ಅಂತರಂಗ ಶುದ್ಧಿ ಹಾಗೂ ಬಹಿರಂಗ ಶುದ್ಧಿಯೂ ಸಹ ಆಗುವುದು. ಸದಾಕಾಲ ನಮ್ಮನ್ನು ಭಕ್ತಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಮುಂತಾಗಿ ಪುರಂದರದಾಸರು ನಮ್ಮ ಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೀರಿ ಅಂತ. ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಅಂತ. ಇದು ಕೂತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ, ನೋವು, ನಲಿವು ಎಲ್ಲವೂ ಸಹಜವಾಗಿ ಬರುತ್ತೆ. ಆದರೆ ಯಾವುದೂ ಅತಿಯಾಗಬಾರ್ದು ಅಂತ. ಅದರಲ್ಲೂ ಸಿಟ್ಟು ಯಾವಾಗಲೂ ಅತಿ ಆಗಲೇಬಾರ್ದು. ಏಕೆಂದರೆ ಕೋಪ ಬಂದಾಗ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಕೈಗೆ ಸಿಕ್ಕಿದ್ದನ್ನು ಒಡೆದು ಹಾಕೋದು, ಒಂದು ವೇಳೆ ಯಾರಾದರೂ ಎದುರಿಗೆ ಬಂದರೆ ಅದರಲ್ಲಿಯೂ ಸಿಟ್ಟು ಬರೆಸಿದ ವ್ಯಕ್ತಿ ಎದುರಿಗಿದ್ದರೆ ಕೈಯಲ್ಲಿದ್ದ ವಸ್ತುವಿನಿಂದ ತೊಂದರೆ ಆಗೋದಂತೂ ಖಚಿತ. ಕೈಕಾಲು ಮುರಿಯಬಹುದು, ತಲೆಗೆ ಪೆಟ್ಟು ಬೀಳ್ಬೋದು, ಸಾಯಲೂಬೋದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಪ ಬಂದಷ್ಟೇ ಬೇಗ ಕೋಪ ಕಡಿಮೆ ಆಗುತ್ತೆ. ಆಗ ಆತನಿಗೆ ತಾನು ಮಾಡಿದ ತಪ್ಪು ತಿಳಿಯುತ್ತೆ. ಆದ ಅನಾಹುತದ ಬಗ್ಗೆ ನೋಡಿದಾಗ ಆತನಿಗೆ ಪಶ್ಚಾತ್ತಾಪನೂ ಸಹ ಆಗುತ್ತೆ. ಆದರೆ ಪ್ರಯೋಜನ ಏನು? ಕೋಪದಿಂದ ಮಾಡಿದ ಅನಾಹುತ ಮತ್ತೆ ಸರಿ ಹೋಗುವುದೇ. ಆಗ 10 ರಂಪ ಮಾಡಿ ಪಶ್ಚಾತ್ತಾಪ ಪಟ್ಟರು ಹೋದ ಜೀವ ಮತ್ತೆ ಬರೋದಿಲ್ಲ. ಆದ್ದರಿಂದಲೇ ಹಿರಿಯರು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಅಂದರೆ ಮತ್ತೆ ಬರೋದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಇಲ್ಲಿ ಇರೋದಿಲ್ಲ ಅಂತಿದೆ, ಮತ್ತೆ ಬರೋದಿಲ್ಲ ಅನ್ನೋದು ಆಗಬೇಕಿಲ್ಲಿ. ಇನ್ನು ಎರಡನೇ ಪ್ರಶ್ನೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂಬ ಮಾತನ್ನು ಬಸವಣ್ಣನವರು ಸಮಾಜದ ಎಲ್ಲ ಜನರಿಗೂ ಹೇಳಿದ ಹಿತನುಡಿಯಾಗಿದೆ. ಸಾಮಾಜಿಕ ಕಳಕಳಿ ಹೊಂದಿದ್ದ ಬಸವಣ್ಣನವರು ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ತಿಳಿ ಹೇಳುತ್ತಾ ಹಸಿದವರಿಗೆ ಅನ್ನವನ್ನು ಅಂದರೆ ಆಹಾರವನ್ನು ಉಣ್ಣಲು ನೀಡೋದು, ಬಾಯಾರದವರಿಗೆ ನೀರು ಕೊಡುವುದು, ಮನೆಗೆ ಬಂದ ಅತಿಥಿಗಳನ್ನು ನಮ್ಮ ಯೋಗ್ಯತಾ ಅನುಸಾರ ಸತ್ಕಾರ ಮಾಡೋದು, ಅಂದರೆ ಬಂದವರಿಗೆ ಬನ್ನಿ ಎಂದು ಕರೆದು ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಚಾಪೆನೋ ಕುರ್ಚಿನೋ ನಮ್ಮ ಮನೆಯಲ್ಲಿ ಯಾವ್ದಿರುತ್ತೋ ಅದರ ಮೇಲೆ ಕುಳಿತುಕೊಳ್ಳೋದು, ಹೇಳೋದು, ಮನೆಯಲ್ಲಿರ್ತಕ್ಕಂಥ ಕಾಫಿ ಟೀ ಅಥವಾ ಮಜ್ಜಿಗೆ ಏನೂ ಇಲ್ಲದಿದ್ದರೆ ಕೊನೆ ಪಕ್ಷ ನೀರಾದರೂ ಕೊಟ್ಟು ಉಪಚಾರ ಮಾಡೋದೇ ಆಚಾರ. ಅದೇ ಆಚಾರ ಸಂಪ್ರದಾಯ. ಇದು ಮಾನವರಿಗೆ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ಮೇಲೂ ದಯೆ ಇರಬೇಕು. ಪ್ರಾಣಿ ಪಕ್ಷಿಗಳಿಗೆ ಕಾಳು ಕಡ್ಡಿ ನೀರು ಮುಂತಾದವು ಕೊಡೋದು, ಪ್ರಾಣಿಗಳಿಗೆ ನೀರು ಕೊಡೋದು ಮುಂತಾದ ಕಾರ್ಯ ಬಹಳ ಉತ್ತಮ. ಇಂತಹ ಕಾರ್ಯಗಳನ್ನು ಮಾಡೋದರಿಂದ ಭಗವಂತನು ಮೆಚ್ತಾನೆ. ಆಗ ನಮಗೆ ಸ್ವರ್ಗ ಸುಖ ಸಿಗುತ್ತೆ, ಅಂದರೆ ಶಾಂತಿ ಸುಖ ನೆಮ್ಮದಿ ಎಲ್ಲವೂ ಸಿಗುತ್ತೆ. ಅದೇ ನಿಜವಾದ ಸ್ವರ್ಗ. ಇದನ್ನು ಅಂದರೆ ಇಂತಹ ಪದ್ಧತಿಯನ್ನು ಅಳವಡಿಸ್ಕೊಳ್ಳದೆ ಬಾಗಿಲಿಗೆ ಹಸಿದು ಬಂದವರನ್ನು ಗದರಿಸಿ ಕಳಿಸೋದು, ಬೇಕಾದಷ್ಟು ಇದ್ದರೂ ಎಸೆಯುವರೇ ಹೊರತು ಹಸಿದವರು ಮನೆ ಬಾಗಿಲಿಗೆ ಬಂದಾಗ ಎದ್ದು ಕೊಡದೆ ದಿಮಾಕು ಅಹಂಕಾರ ತೋರಿಸ್ತಾರೆ. ಇನ್ನು ಮಾತನಾಡಿಸುವ ರೀತಿಯೇ ಬೇರೆ ಇರುತ್ತೆ. ತಿರಸ್ಕಾರದಿಂದ ಬೈಯುತ್ತಾ ರೇಗಾಡಿ ಸಿಡುಕಾಡಿ ಕಳಿಸುವವರು ಬೇಡಿದವರಿಗೆ ತಾತ್ಕಾಲಿಕವಾಗಿ ನರಕ ಎನಿಸ್ಬೋದು, ಆದರೆ ರೇಗಾಡಿ ಹೊರಗಟ್ಟಿದವರಿಗೆ ನಿಜವಾದ ನರಕ ತಪ್ಪಿದ್ದಲ್ಲ ಅಂತ ಬಸವಣ್ಣನವರು ಎಚ್ಚರ ಕೊಡ್ತಾರೆ. ಇದೇ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅನ್ನೋದು ಆಗಿದೆ.